ಸರ್ ಮನೆ ಕಟ್ಟಿಸ್ಬೇಕು ಯಾವ ಸಿಮೆಂಟ್ ಯೂಸ್ ಮಾಡಿದ್ರೆ ಬೆಸ್ಟ್? ಹೇಳ್ತೀನಿ ಬನ್ನಿ. ನಮಸ್ಕಾರ, ನಾನು ನಿಮ್ ಸಿವಿಲ್ ಮಾತಾಡ್ತಿರೋದು ಪ್ಯಾಲೇಸ್ ಡೆವಲಪರ್ಸ್ ಇಂದ. ಸೊ ತುಂಬಾ ಜನ ಮನೆ ಕಟ್ತಾ ಇದೀರಾ, ಇಲ್ಲ ಮನೆ ಕಟ್ಟೋ ಒಂದು ಐಡಿಯಾದಲ್ಲಿ ಇರ್ತೀರಾ. ಯಾವ ಸಿಮೆಂಟ್ ಯೂಸ್ ಮಾಡ್ಬೇಕು, ನಮ್ಮ ಮನೆಗೆ ಯಾವ ಸಿಮೆಂಟ್ ಹಾಕಿದ್ರೆ ಬೆಸ್ಟ್ ಅಂತ ನಿಮ್ಗೆಲ್ಲ ಡೌಟ್ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ನಾನು. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಸಿಮೆಂಟ್ ಒಂದೇ ತರ ಇರಲ್ಲ. ಎಲ್ಲ ಸಿಮೆಂಟ್ ನ ಎಲ್ಲ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಯಾವ ಸಿಮೆಂಟ್ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಡೌಟ್ ಇದ್ದಲ್ಲಿ, ಸೊ ಮಾರ್ಕೆಟ್ ಅಲ್ಲಿ ಎರಡು ತರ ಸಿಮೆಂಟ್ ಸಿಗುತ್ತೆ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್, OPC ಅಂಡ್ PPC. ಸೊ OPC PPC ಯಾವ್ದು ಯೂಸ್ ಮಾಡಬೇಕು? ಸೊ ಎರಡು ಸಿಮೆಂಟ್ ನ ವೇರಿಯಸ್ ಪಾರ್ಟ್ಸ್ ಅಲ್ಲಿ ಯೂಸ್ ಮಾಡಬಹುದು, ವೇರಿಯಸ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಯೂಸ್ ಮಾಡಬಹುದು. ಸೊ OPC ಬಂದ್ಬಿಟ್ಟು ನಮಗೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಇದು ಹೈ ಸ್ಟ್ರೆಂತ್ ಸಿಮೆಂಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್. ಇದರಲ್ಲಿ 43 and 53 ಗ್ರೇಡ್ ಸಿಮೆಂಟ್ ಬರುತ್ತೆ. ಸೊ 43 ಫಾರ್ ಲೋ ರೈಸ್, ಸಿಂಗಲ್ ಫ್ಲೋರ್ ಕಟ್ತಾ ಇದೀರಾ ಮನೆಯನ್ನ ಇದ್ದಲ್ಲಿ ಫಾರ್ ಸ್ಟ್ರಕ್ಚರಲ್ ಯೂಸ್ ಮಾಡಬಹುದು. ಸೊ ಇಲ್ಲ G+1 G+2 G+3 4 ಮೇಲೆ ಹೋಗ್ತಾ ಇದೀರಾ ಅಂತ ಇದ್ದಲ್ಲಿ ನೀವು ಅವಾಗ OPC 53 ಗ್ರೇಡ್ ನ ಸ್ಟ್ರಕ್ಚರಲ್ ಪರ್ಪಸ್ ಲೈಕ್ ಕಾಲಮ್ಸ್ ಆಗಿರ್ಬೋದು, ಫುಟಿಂಗ್ಸ್, ಬೀಮ್ಸ್ ಅಂಡ್ ಸ್ಲಾಬ್ ಈ ಪರ್ಪಸ್ ಗೆ ಯೂಸ್ ಮಾಡಬಹುದು. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಇನಿಷಿಯಲ್ 7 days ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಅಚೀವ್ ಮಾಡ್ಕೊಂಡ್ ಬರುತ್ತೆ OPC ಕಂಪೇರ್ ಟು ಬೇರೆ ಸಿಮೆಂಟ್ಸ್. OPC ಅಲ್ಲಿ ಸ್ಟ್ರೆಂತ್ ಬೇಗ ಜಾಸ್ತಿ ಸಿಗುತ್ತೆ. ಸೊ ಇದ್ರ ಮಾರ್ಕೆಟ್ ಪ್ರೈಸ್ ಕೂಡ ಬೇರೆ ಸಿಮೆಂಟ್ ಕಂಪೇರ್ ಮಾಡಿದಾಗ ಹೈಯರ್ ಸೆಗ್ಮೆಂಟ್ ಅಲ್ಲೇ ಇರುತ್ತೆ. ಸೊ ಇದು ಬಿಟ್ಟು ನೀವು ಇನ್ನೊಂದು ಗ್ರೇಡ್ ಬರುತ್ತೆ ನಮಗೆ, ಇನ್ನೊಂದು ವೆರೈಟಿ ಯಾವ ಅಂತ ಹೇಳ್ಬೋದು, PPC ಸಿಮೆಂಟ್ ಅಂತ ಹೇಳ್ತೀವಿ. ಸೊ PPC ಅಂದಾಗ ಪೋರ್ಟ್ಲ್ಯಾಂಡ್ ಪೊಝೊಲಾನಾ ಸಿಮೆಂಟ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಯಾವುದೇ ರೀತಿ ಗ್ರೇಡ್ಸ್ ಅಂತ ಬರೋದಿಲ್ಲ. ಸೊ ಏನ್ PPC ಎಲ್ಲಿಗೆ ಯೂಸ್ ಮಾಡ್ಬೋದು? ಸೊ ನೀವು PPC ಸಿಮೆಂಟ್ ನ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ನೀವು ಕನ್ಸ್ಟ್ರಕ್ಷನ್ ಸ್ಲೋ ಫೇಸ್ ಅಲ್ಲಿ ಮಾಡ್ತಾ ಇದೀರಾ, ಒಂದು 3 months 4 months ಡಿಲೇ ಇಡ್ತೀರಾ, ಗ್ಯಾಪ್ ಇಡ್ತೀರಾ, ಕನ್ಸ್ಟ್ರಕ್ಷನ್ ಸ್ಲೋ ಆಗಿ ನಡೀಲಿ ಅಂತ ಇದ್ದಲ್ಲಿ, ಸೊ PPC ನ ಸ್ಟ್ರಕ್ಚರ್ ಕೂಡ ಯೂಸ್ ಮಾಡ್ಕೋಬಹುದು. ಕಾಲಮ್ಸ್, ಬೀಮ್ಸ್ ಈ ತರ ಏನಿದೆ ಸ್ಟ್ರಕ್ಚರ್ ಕೂಡ ಯೂಸ್ ಮಾಡಬಹುದು. ಸೊ PPC ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ಟ್ರೆಂತ್ ಸ್ಲೋ ಆಗಿ ಅಚೀವ್ ಆಗುತ್ತೆ, ಬಟ್ ಡ್ಯೂರಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪೇರ್ ಟು OPC ಸ್ಲೋ ಸ್ಟ್ರೆಂತ್ ಅಚೀವ್ ಆಗ್ತಾ ಇರುತ್ತೆ. 28 days ಆದ್ಮೇಲೆ ಅಪ್ರಾಕ್ಸಿಮೇಟ್ಲಿ OPC ಹತ್ರ ಬರುತ್ತೆ. ನೆಕ್ಸ್ಟ್ OPC ಗಿಂತ ಸ್ವಲ್ಪ ಹೆಚ್ಚಿಗೂ ಸ್ಟ್ರೆಂತ್ ಬಂದಿರೋದು ಇದೆ. ಸೊ PPC ನ ನೀವು ಅದು ಬಿಟ್ಟು ಸ್ಟ್ರಕ್ಚರಲ್ ಯೂಸ್ ಮಾಡಲ್ಲ, ಫಾಸ್ಟ್ ಪೇಸ್ ಅಲ್ಲಿ ನಡಿಬೇಕು ಅಂದಲ್ಲಿ ನಾನ್ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಲೈಕ್ ಬ್ಲಾಕ್ ವರ್ಕ್, ಬ್ರಿಕ್ ವರ್ಕ್, ಈ ತರ ನಾನ್ ಸ್ಟ್ರಕ್ಚರಲ್ ಏನೇನು ಎಲಿಮೆಂಟ್ಸ್ ಬರುತ್ತೆ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇದು OPC ಕಂಪೇರ್ ಮಾಡಿದಾಗ ಪ್ರೈಸಿಂಗ್ ಕೂಡ ಕಡಿಮೆನೇ ಇರುತ್ತೆ. ಸೊ ನಿಮ್ಗೆ ಬಜೆಟ್ ವೈಸ್ ಅಲ್ಲಿ ಸ್ವಲ್ಪ ಕಾಸ್ಟ್ ರಿಡಕ್ಷನ್ ಏನೋ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ಸೊ ಇವೆರಡು ಫ್ಯಾಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ನೀವು ಯಾವ ತರ ನಿಮ್ ಕನ್ಸ್ಟ್ರಕ್ಷನ್ ಬಜೆಟ್ ಏನಿದೆ, ಪ್ರೋಸೆಸ್ ಯಾವ ತರ ಇದೆ, ಫಾಸ್ಟ್ ಹೋಗ್ಬೇಕಾ, ಸ್ಲೋ ಹೋಗ್ಬೇಕಾ, ಇಲ್ಲ ಒಂದು ವರ್ಷದಲ್ಲಿ ಎಲ್ಲೋ ರೆಂಟ್ ಕಟ್ತಾ ಇರ್ತೀರಾ, ಬೇಗ ಒಂದು ವರ್ಷ ಕಂಪ್ಲೀಟ್ ಮಾಡ್ಕೊಂಡು ನೀವು ಶಿಫ್ಟ್ ಆಗಬೇಕು ಅನ್ನೋ ಇದ್ರೆ OPC ನ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಳ್ಳಿ. ಬ್ಲಾಕ್ ವರ್ಕು ಮತ್ತೆ ನಾನ್ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಯಾವ್ದಿದೆ ಅದಕ್ಕೆ PPC ಯೂಸ್ ಮಾಡ್ಕೊಂಡು ಮಾಡ್ಬೋದು.